ಗೊತ್ತಿದೆ ಪರಮೇಶ್ವರ್ ಅವರೇ, ಡ್ರಗ್ಸ್ ಎಲ್ಲಿಂದ ಬರ್ತೈತೆ ಅಂತ ಅಲ್ಲಿಂದಾನೆ ಪೂರ್ತಿ. ನೀವು ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಪೊಲೀಸವ್ರು ನೋಡಿತಾ ಇದ್ದಾರೆ, MG ರೋಡಲ್ಲಿ ಪೊಲೀಸವ್ರು ಹಿಡ್ಕೊಂಡು ಹೊಡೆದಾಕ್ತಾರೆ. ಅವ್ರು ಹೆಂಗೆ ಎಷ್ಟು ರೌಡಿಸಮ್ ಮಾಡ್ತಾರೆ ಅಂತ ದಿನ ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೀರಿ. ಪೊಲೀಸರು ಕೈ ಕಟ್ಕೊಳ್ಳೋ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ನಿಮಿಷ ಈಗ ಅಲ್ಲ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ. ಯಾವ್ದಾದ್ರು ಡಿಸ್ಕಷನ್ ಬನ್ನಿ. ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಇದೆಯಲ್ಲ, ಯು ಡಿಸ್ಕಸ್ ಆನ್ ದಟ್. ನಾವು ರಿಪ್ಲೈ ಮಾಡ್ತೀವಿ. ಇಟ್ ಇಸ್ ಅ ವಿಲ್ ಆಫ್ ಎ ಗವರ್ಮೆಂಟ್. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ, ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಮಾಡಲಿಕ್ಕೆ ಹಕ್ಕಿದೆ. ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ, ನೋಡ್ಕೊಳ್ಳಿಕ್ಕೆ ಹಕ್ಕಿದೆ. ನಾವು ಉತ್ತರವನ್ನು ಕೊಡ್ತೇವೆ, ಚರ್ಚೆಗೆ ತಗೊಂಡು. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಂಕಿಅಂಶಗಳು ಹಾಕಿ ಒಟ್ಟಾರೆ ಟೋಟಲ್ 556 ವಲಸಿಗರು ನಮ್ಮ ರಾಜ್ಯದಲ್ಲಿ ಅದರ ಅಂತಕ್ಕಂಥದ್ದು ಉತ್ತರವನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಪತ್ರಿಕೆಯಲ್ಲಿ ನೋಡಿಕೊಂಡಾಗ ಸನ್ಮಾನ್ಯ ಅಧ್ಯಕ್ಷರೇ, ಬರೀ ಬಿಜಾಪುರ ಜಿಲ್ಲೆಯಲ್ಲೇ 15,000 ಜನ ಒಂದೇ ಜಿಲ್ಲೆಯಲ್ಲೇ ವಾಸವಾಗಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ನಮಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬರೀ 556 ಮಂದಿ ಎಲ್ಲ ಜಿಲ್ಲೆಗಳ ಲಿಸ್ಟ್ಗಳು ಸೇರಿ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ಒಂದೇ ಜಿಲ್ಲೆಯಲ್ಲೇ 15,000 ಜನ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಇದು ಲಕ್ಷಾಂತರ ಜನರು ಅದರಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ. ಆದರೆ ಇಲ್ಲಿವರೆಗೂ ಸರ್ಕಾರ ಈ ವಲಸಿಗರು ಬಂದಂಥ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಂಥವರಿಗೆ ಇಲ್ಲಿ ಅವರಿಗೆ ರಾಷನ್ ಕಾರ್ಡ್ ಕೊಟ್ಟಿದ್ದಾರೆ, ವೋಟರ್ ಕಾರ್ಡ್ ಲಿಸ್ಟಲ್ಲಿ ಸೇರಿಸಿದ್ದಾರೆ, ಆಧಾರ್ ಕಾರ್ಡ್ಗಳನ್ನು ಮಾಡಿದ್ದಾರೆ. ಅವ್ರನ್ನ ಇವತ್ತು ಯಾವ್ಯಾವ ರೀತಿಗೂ ಇವ್ರನ್ನ ಬೇರೆ ದೇಶವರು ಅಂತಕ್ಕಂಥ ಹೇಳ್ಕೊಳ್ಳಾರ್ದ ಮಟ್ಟದಲ್ಲಿ ಇವತ್ತು ಅವರು ನಮ್ಮಲ್ಲಿ ನೆಲೆ ಊರಿರ್ತಕ್ಕಂಥದ್ದು. ಅವ್ರ ಚಟುವಟಿಕೆಗಳು ಎಂಥವು ನಡೀತದವು ಅಂದರೆ ಇಲ್ಲಿ ಗಾಂಜಾ ಮಾರ್ತಕ್ಕಂಥದ್ದು, ಅಫೀಮ್ ಮಾರ್ತಕ್ಕಂಥದ್ದು, ಅನೇಕ ಬೇರೆ ಬೇರೆ ಮಾದಕ ವಸ್ತುಗಳನ್ನು ಮಾರಿ ನಂಬಲ್ಲಿರ್ತಕ್ಕಂಥ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ಸರ್ಕಾರ ಇವ್ರ ಬಗ್ಗೆ ಅಂಕಿಅಂಶಗಳು ಸರಿಯಾಗಿ ಮಾಹಿತಿ ಸರ್ಕಾರದಲ್ಲಿ ಇಲ್ಲನಂತ ನನಗನ್ನಿಸ್ತಾ ಇದೆ. ಸರಿಯಾಗಿ ಗೃಹ ಸಚಿವರಲ್ಲಿ ನಾನು ಮನವಿ ಮಾಡ್ಕೊತೀನಿ, ಖಂಡಿತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಇಂಥವ್ರನ್ನ ಗುರುತಿಸಿ ಇವರಿಗೆ ಯಾರು ರಾಷನ್ ಕಾರ್ಡ್ಗಳು ಕೊಟ್ಟರು, ಯಾರು ಆಧಾರ್ ಕಾರ್ಡ್ ಕೊಟ್ಟರು, ಇವರಿಗೆ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು, ಯಾವ ಅಧಿಕಾರಿಗಳು ಮಾಡಿಕೊಟ್ರು, ಇದ್ರ ಬಗ್ಗೆ ಪತ್ತ ತೆಗಿಬೇಕಲ್ವಾ ಸನ್ಮಾನ್ಯ ಅಧ್ಯಕ್ಷರೇ? ಇದು ಹೆಂಗಾಗಿದೆ ಪರಿಸ್ಥಿತಿ ಇವತ್ತಿಲ್ಲ ಅಂದರೆ, ಕರ್ನಾಟಕ ರಾಜ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಅದರಾಗ ಬೆಂಗಳೂರು ಅಂತೂ ಇದರಲ್ಲಿ ತಮಗೆ ಗೊತ್ತಿರತಕ್ಕಂಥ ವಿಷಯ, ದೇಶದಲ್ಲೇ ಬಹಳ ಒಂದು ಎತ್ತರ ಮಟ್ಟದಲ್ಲಿ ಬೆಳೀತಕ್ಕಂಥದ್ದು. ಇಂಥಲ್ಲಿ ಇವರು ವಲಸಿಗರು ಬಂದು ಇದರಲ್ಲಿ ಸೇರಿ ನಮ್ಮಲ್ಲಿ ಇರತಕ್ಕಂಥ ಯುವಕರನ್ನು ದಾರಿ ತಪ್ಪತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ, ಇವ್ರಿಗೇನು ನಮ್ಮ ಗೃಹ ಇಲಾಖೆಯವರು ಕಠಿಣ ಕ್ರಮ ತಗೊಂಡಿರತಕ್ಕಂಥ ಸ್ಪಷ್ಟವಾಗಿ ಸನ್ಮಾನ್ಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಸಚಿವರು ಅಧ್ಯಕ್ಷರೇ, ಅಕ್ರಮ ವಲಸಿಗರ ಬಗ್ಗೆ ಸರ್ಕಾರ ಇದೊಂದು ರಾಷ್ಟ್ರೀಯ ಭದ್ರತೆಗೆ ಒಡ್ಡಿರುವಂತಹ ಅಪಾಯ ಅನ್ನೋದನ್ನ ಪರಿಗಣಿಸಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಂಗೆ ಅನ್ಸುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ವಲಸೆ ಬಂದಿದ್ದಾರೆ, ಅಕ್ರಮವಾಗಿ ನಿಲ್ಲಿಸಿದ್ದಾರೆ. ರೋಹಿಂಗ್ಯಾ ವ್ಯಕ್ತಿಗಳು ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ನುವಂಥದ್ದು ಎಲ್ಲ ಕಡೆಗಳಲ್ಲಿದೆ. ಸರ್ಕಾರದ ಅಂಕಿಅಂಶದಲ್ಲಿ 556 ಅಂತಿದೆ. ಮಾನ್ಯ ಗೃಹ ಸಚಿವರು ದಯಮಾಡಿ ಇದನ್ನ ಈ ಅಧಿಕಾರಿಗಳು ಕೊಟ್ಟರಂತ ಈ ಮಾಹಿತಿಯನ್ನು ತೆಗೆದುಕೊಳ್ಳದಲೆ ಇದೊಂದು ಅರ್ಧ ಗಂಟೆ ಕಾಲಾವಧಿಗೂ ಚರ್ಚೆ ಕೊಡಿ. ಯಾಕೆಂತಂದ್ರೆ ಬಾಂಗ್ಲಾದೇಶದಿಂದ ಚಿಕ್ಕಮಗಳೂರು, ಕೊಡಗು ಕಾಫಿ ಎಸ್ಟೇಟ್ಗಳಲ್ಲಿ ಬಂದು ಎಷ್ಟು ಜನ ಇದ್ದಾರೆ, ನಮ್ಮೂರಿನ ಬೇರೆ ಬೇರೆ ಕೂಲಿ ಕಾರ್ಮಿಕರಾಗಿ ಎಷ್ಟು ಜನ ಬಂದಿದ್ದಾರೆ, ಇಲ್ಲಿ ಹೋಟೆಲ್ ಉದ್ಯಮಿಗಳಾಗಿ ಎಷ್ಟು ಜನ ಬಂದಿದ್ದಾರೆ, ಎಲ್ಲರಿಗೂ ದೊಡ್ಡ ಪ್ರಮಾಣದಲ್ಲಿ ಇದೆ. ಸಾವಿರಾರು ಜನ, ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಹಂಗಾಗಿ ಇದನ್ನೊಂದು ರಾಷ್ಟ್ರೀಯ ಭದ್ರತೆ ಹೇಗೆ ಅಪಾಯ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ಕಾಲಾವಧಿ ಚರ್ಚೆ ಕೊಡಿ. ದಯಮಾಡಿ ಗೃಹ ಸಚಿವರು ಈ ಉತ್ತರವನ್ನು ವಾಪಸ್ ತೆಗೆದುಕೊಳ್ಳಿ. ಇಷ್ಟು ಲಘುವಾಗಿ ಇದನ್ನು ಸರ್ಕಾರ ತೆಗೆದುಕೊಳ್ಬಾರದು. ಇದೊಂದು ಗಂಭೀರ ಚರ್ಚೆ ಅಂತ ಅನ್ಕೊಂಡು ಚರ್ಚೆ ಮಾಡಿಸೋದು ಒಳ್ಳೇದು. ಆಯ್ತು, ಈಗ ಉತ್ತರ ಕೊಡ್ಲಿ. 20 ವರ್ಷ ಆತ ಅವ್ರು ಬಂದು ಮನೆಗಳಲ್ಲಿ ರೇಷನ್ ಕಾರ್ಡ್ ತಗೊಂಡು, ಆಧಾರ್ ಕಾರ್ಡ್ ತಗೊಂಡು ಉತ್ತರ ಕೊಡ್ಲಿ. ನಂದು ಈಗ ಒಳ್ಳೆ ಪ್ರಶ್ನೆ, ಅದು ನಾವು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರೆ ಒಳ್ಳೇದಾಗ್ತು. ಸುನಿಲ್ ಅವರು ಹೇಳಿದ್ದಾರೆ, ತಾವು ಅವಕಾಶ ಕೊಟ್ಟರೆ ಒಳ್ಳೇದು. ನಾವು ಇದನ್ನ ಫೇಸ್ ಮಾಡ್ತಾ ಇದ್ದೀರಿ. ಬೆಂಗಳೂರು ಜನ ಇವತ್ತು ಇದನ್ನ ಬಹಳ ಅಕ್ರಮ ವಲಸಿಗರದು ಏನಿದೆ ಬಹಳ ಪಿಡುಗಾವುಟಿದೆ. ಸಣ್ಣ ಉದಾಹರಣೆ, ಈಗ ನಾವು ಬಾಂಗ್ಲಾದೇಶಿಯರ ಬಗ್ಗೆ ನಾವು ಮಾತಾಡ್ತಾ ಇದ್ರಿ. ನಮ್ಮ ಕಾಲೇಜುಗಳಲ್ಲಿ ನೈಜೀರಿಯಾ, ಈ ಕಡೆ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸಿಂದ ಬಂದಿರೋರು ಇವತ್ತು ತಮಗೂ ಗೊತ್ತಿದೆ ಪರಮೇಶ್ವರ್ ಅವರೇ, ಡ್ರಗ್ಸ್ ಎಲ್ಲಿಂದ ಬರ್ತೈತೆ ಅಂತ ಅಲ್ಲಿಂದಾನೆ ಪೂರ್ತಿ.
ನೀವು ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಪೊಲೀಸವ್ರು ನೋಡಿತಾ ಇದ್ದಾರೆ, MG ರೋಡಲ್ಲಿ ಪೊಲೀಸವ್ರನ್ನ ಹಿಡ್ಕೊಂಡು ಹೊಡೆದಾಕ್ತಾರೆ. ಅವ್ರು ಹೆಂಗೆ ಎಷ್ಟು ರೌಡಿಸಮ್ ಮಾಡ್ತಾರೆ ಅಂತ ದಿನ ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೀರಿ. ಪೊಲೀಸರು ಕೈ ಕಟ್ಕೊಳೋ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ಮತ್ತೆ ಈ ಬಾಂಗ್ಲಾದೇಶಿಯವ್ರದ್ದು ಅದೇ ತರ ನಾವು ನೋಡಿರಲಿಲ್ಲ. ಇವತ್ತು ಬೆಂಗಳೂರಲ್ಲೂ ಕೂಡ ಮೊದಲು ಪೇಪರ್ ತಗೊಳಕ್ ಯಾರು ಬರ್ತಾ ಇರಲಿಲ್ಲ. ಇವತ್ತು ಪೇಪರ್ ತಗೊಳಕ್ಕೆ ಮನೆ ಹತ್ರ ಪೇಪರ್ ತಗೊಳ್ತಾರೆ, ಎಲ್ಲ ಬಾಂಗ್ಲಾದೇಶಿಯರೇ. ದೊಡ್ಡ ಜಾಲ ಇದೆ. ಒಂದ್ಸರಿ ಅವರೆಲ್ಲ ಅರ್ಧ ಗಂಟೆ ಚರ್ಚೆ ಕೊಡುವ, ದಯವಿಟ್ಟು ಕೊಡಿ. ನೆಕ್ಸ್ಟ್ ಉತ್ತರ ಏನ್ ಬೇಕಾದ್ರೆ ಉತ್ತರ ಅಧ್ಯಕ್ಷರೇ, ಉತ್ತರ ಹಾಫ್ ಅನ್ ಅವರ್ ಚರ್ಚೆ ಕೊಡ್ತೇವಲ್ಲ ನಾವು. ಕೃಷ್ಣಪ್ಪ MT ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಬರ್ತಾರೆ, ಮಿನಿಸ್ಟರ್ ಬರ್ತಾ ಇದ್ದಾರೆ. ಕೃಷ್ಣಪ್ಪ MT ಮನೆ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತರಿಗೆ ಸರ್ಕಾರದ ಉತ್ತರವನ್ನು ಒದಗಿಸಿಕೊಟ್ಟಿದ್ದೇವೆ. ಅಧ್ಯಕ್ಷರೇ, ಉತ್ತರ ಬಂದಿದೆ. ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಪ್ರಶ್ನೆ, ನಿಮ್ಮ ಗ್ಯಾರಂಟಿ ಸ್ಕೀಮನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ನಮ್ಮ ಯಾರ ಅಭ್ಯಂತರವಿಲ್ಲ. ಅದು ಇಂಪ್ಲಿಮೆಂಟೇಷನ್ ಯಾರು ಮಾಡ್ತಾ ಇದ್ದಾರೆ? ಇಂಪ್ಲಿಮೆಂಟೇಷನ್ಗೆ ನೀವು ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡೋದಾದ್ರೆ ಏನ್ ಅರ್ಥ? ಅಲ್ಲಿ ಶಾಸಕರಿಲ್ವಾ, ಅಧಿಕಾರಿಗಳಿಲ್ವಾ? ಪ್ರಶ್ನೆ ಕೇಳಿ. ಅದೇ ಪ್ರಶ್ನೆ ಏನರ್ಥ ಅಂದ್ರೆ ಗಮ್ಮ ಇದೆ. ಗ್ಯಾರಂಟಿ ಬಗ್ಗೆ ಏನದು, ಅದು ಉತ್ತಮವಾದ ಕೆಲಸವಾ ಅಥವಾ ಅಲ್ಲವಾ ಏನಂತ ಹೇಳಿ. ಅವ್ರ ಪ್ರಶ್ನೆ ಏನು ಅಂದ್ರೆ, ಅಧಿಕಾರಿ ವರ್ಗ ಅಸಮರ್ಥರಾಗಿದ್ದಾರೆ, ಅಧಿಕಾರಿಗಳ ಕೈಯಲ್ಲಿ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಆಗ್ತಿಲ್ಲ, ಹಂಗಾಗಿ ಕಾಂಗ್ರೆಸ್ ಸದಸ್ಯರು ಆಗ್ತಿದ್ದಾರೆ ಎನ್ನುವಂಥದ್ದು ಅರ್ಥ. ಈಗ ಅವ್ರು ಸಮರ್ಥರಾಗಿದ್ದಾರೆ, ಈ ಪ್ರಶ್ನೆ ಇರ್ತಿರ್ಲಿಲ್ಲ. ಸಮರ್ಥರಿದ್ದಾರೆ ಕೃಷ್ಣಪ್ಪ ಮಾತಾಡ್ಲಿಕ್ಕೆ. ಚವನ್ ಕುತ್ಕೊಳ್ಳಿ, ಮಾತಾಡ್ಲಿಕ್ಕೆ ಪ್ರಶ್ನೆ ಇದು. ಅಧ್ಯಕ್ಷರೇ, ತಮ್ಮ ಗಮನ ಕೇಳಿ. ಅಲ್ಲೇದ ತಪ್ಪು ತಿಳ್ಕೊಬೇಡಿ. ಏನು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಗ್ಯಾರಂಟಿ, ಇದು ಸ್ಟೇಟ್ ಚೆಕ್ಕರ್ ಅಮೌಂಟ್. ಓಕೆ, GST ಟ್ಯಾಕ್ಸ್ ಕಟ್ಟೋ ದುಡ್ಡಿನಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದು ಇಂಪ್ಲಿಮೆಂಟೇಷನ್ ಯಾರು ಮಾಡಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಅಥವಾ ಸ್ಥಳೀಯ ಶಾಸಕರ ಅಧ್ಯಕ್ಷರು ಇಂಪ್ಲಿಮೆಂಟೇಷನ್ ಮಾಡಬೇಕು. ಇವತ್ತೇನಾಗಿದೆ, ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡಿದ್ದಾರೆ. ಅಲ್ಲ, 40,000 ಸಂಬಳ, ತಾಲೂಕು ಮಟ್ಟದಲ್ಲಿ 25,000 ಸಂಬಳ ಕೊಡ್ತೀವಿ. ಇದು ಉಪಾಧ್ಯಕ್ಷರಿಗತ್ತು ಸಿಟ್ಟಿಂಗ್ಗೆ 200 ರೂಪಾಯಿನ ಕೊಡ್ತಾ ಇದ್ದೀರಿ. ಇದು ನನ್ನ ಅನಿಸಿಕೆ ಅಷ್ಟೇ. ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅದು ನಮ್ಮ ಪ್ರಶ್ನೆ. ಈ ರಾಷ್ಟ್ರದಲ್ಲಿ ಬೇಜಾನ್ ಕಾರ್ಯಕ್ರಮ ತಂದವ್ರೆ, ಬಿಜೆಪಿ ತಂದವ್ರೆ, ದಳದವ್ರು ತಂದಿವಿ, ಕಾಂಗ್ರೆಸ್ ಅವ್ರು ತಂದಿದ್ದೀವಿ. ಆದ್ರೆ ಇಲ್ಲಿನವರೆಗೂ ಯಾರು ಸಹ ಆ ಪಕ್ಷದ ಕಾರ್ಯಕರ್ತರು ಅಪಾಯಿಂಟ್ ಮಾಡಿಲ್ಲ. ಮತ್ತೆ 1 ಗಂಟೆ ಭಾಷಣ ಮಾಡಿದ್ದಾರೆ ಸನ್ಮಾನ್ ಅಶೋಕ್ ಅವರು KPSC ಬಗ್ಗೆ. ಅದು ಸೆಟಲ್ ಮಾಡಬೇಕು ಹೇಳಿದ್ರೆ, ಇವತ್ತೇನಾಗಿದೆ, ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋದು ತಪ್ಪು. ಹಿಂದೆ ಹರಿಯಾಣದಲ್ಲಿ ಚೌತಾಲ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ದಿರು ಅಧ್ಯಕ್ಷರೇ, ಓಂ ಪ್ರಕಾಶ್ ಚೌತಾಲ. ಅವರು ಪಾಪ ಹೀಗೆ ಈಡಾಗಿ ಮಾಡಿ ಪ್ರಶ್ನೆ ಕೇಳಿ ಕೃಷ್ಣ, ಭಾಷಣ ಮಾಡಿ ಆಗ್ತದ? ಚೌಟಾಲ ನೀವು ನಾವೆಂತ ಮಾಡಿದ ನಾವು ನಮ್ಮ ಸಮಸ್ಯೆಯಲ್ಲಿ ಮಿನಿಸ್ಟರ್ ಉತ್ತರ ಕೊಡ್ಲಿ, ಉತ್ತರ ಕೊಟ್ಟರೆ ಮತ್ತೆ ನೀವೇನು ಕ್ಲಾಪಿಂಗ್ ಇದ್ದರೆ ಕೇಳಿ. ಉತ್ತರ ಕೊಟ್ಟಿದ್ದಾರೆ, ಉತ್ತರ ಹೇಳಿದ್ದಾರೆ ಅವರು ಆಲ್ರೆಡಿ. ಉತ್ತರ ಕೊಟ್ಟಿದ್ದಾರೆ, ಉತ್ತರಕ್ಕೆ ರಿಪ್ಲೈ ಹೇಳಿದ್ದಾರೆ. ನಾವು ಏನ್ ಹೇಳಕ್ ಬಯಸ್ತೀವಿ, ಇದು ಕಾನೂನು ಬಾಹಿರ ಆಯ್ತು. ಹಾಗಾಗಿ ಇವತ್ತು ಸಂಬಳನ ಇವತ್ತು 2.5 ಲಕ್ಷ ಪೋಸ್ಟ್ ಖಾಲಿ ಇವೆ, ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಬಿಡ್ಬೋದಲ್ಲ ಅಧ್ಯಕ್ಷ? KPSC ಯಾಕೆ ಮಾಡ್ಕೊಂಡಿದ್ದೀರಿ? ರಿಕ್ರೂಟ್ಮೆಂಟ್ ರೂಟ್ ಹಾಕಿ ಮಾಡ್ಕೊಂಡಿದ್ದೀರಿ? ವಾಟ್ ಇಸ್ ದಿ KCSR ಅಂದ್ರೆ ಏನು? ಸರ್ಕಾರ ಮಾಡಿರೋ ಕಾನೂನು, ಅದನ್ನ ನೀವು ಗಾಳಿ ತೂರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಟೇಟ್ ಎಕ್ಸ್ಚೇಂಜ್ ಅಲ್ಲಿ ನೀವು ಸ್ಯಾಲರಿ ಕೊಡ್ತೀರಾದ್ರೆ ವಾಟ್ ಯು ಮೀನ್? ಓಕೆ, ಉತ್ತರ ಕೊಡ್ಲಿ. ಅಲ್ಲ, ಉತ್ತರ ಕೊಡ್ಲಿ ಸಭಾಧ್ಯಕ್ಷರೇ. ಗಂಭೀರವಾದಂತ ವಿಷಯ ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಮಾಡಿ ಸಭಾಧ್ಯಕ್ಷರೇ. ಉತ್ತರ ಬರುವ ಮುಂಚೆ ಉತ್ತರ ಬರಲಿ. ಇಲ್ಲ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಇದ್ದಾರೆ, ಅವರಿಗೆ 40,000 ಸಂಬಳ. ಯಾಕೆ ಮಾತಾಡ್ತೀವಿ ಸರ್? ನಾವು ನಾಮಿನೇಟ್ ಮಾಡಿ ಬೇರೆ ಮಾಡ್ತಾ ಇದ್ದೀವಿ. ಈಗ 1 ನಿಮಿಷ ನಾಮಿನೇಟ್ ಅವಕಾಶ ಇದೆಯಾ ಸರ್? ಅಧ್ಯಕ್ಷೆ
ಆಶ್ರಯ ಯೋಜನೆ ಸಮಿತಿಯವರಿಗೆ ಸಂಬಳ ಇಲ್ಲ, ಇದಕ್ಕೆ ಮಾತ್ರ ಸಂಬಳ ಇದೆ ಅಂದ್ರೆ ಕಾಂಗ್ರೆಸ್ ಸಂಬಳ ಕೊಡ್ಲಿಕ್ಕೆ ಸರ್ ಬಜೆಟ್ ಪಾಸ್ ಮಾಡಿ ಸಂಬಳ ಕೊಡ್ಲಿಕ್ಕಿಲ್ಲ. ಯಾವ ಕಮಿಟಿಯವರಿಗೆ ಸಂಬಳ ಇದೆ? ಯಾವ ಕಮಿಟಿಯವರಿಗೆ ಸಂಬಳ ಇಟ್ಟಿದ್ದೀರಿ? ನಾಮಿನೇಟ್ ಮಾಡಿದಿರಿ ಅವ್ರಿಗೆ, ಸಭಾಧ್ಯಕ್ಷರೇ ಮಾಡಿದ್ರಿ ಅವ್ರಿಗೆ, ಉತ್ತರ ಕೊಡಿ, ಮಾಡಿದ್ರಿ ಅವ್ರಿಗೆ ಕೊಡುವ ಮಾಡಿದಿರಿ. ಆಯ್ತು, ಈಗ ₹1 ಸಂಬಳ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ, ಇವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಬಳ ಕೊಡ್ತಾ ಇದೀರಿ ಅಂದ್ರೆ ಏನ್ ಅರ್ಥ? ಉತ್ತರ ಬರ್ಲಿ ಕೂತ್ಕೊಳ್ಳಿ. ಈಗ ಆಯ್ತು ಕೂತ್ಕೊಳ್ಳಿ, ಉತ್ತರ ಬರ್ಲಿ ಇವ್ರೆ. ಮತ್ತೆ ಎಲ್ಲ ಯೋಜನೆಗಳು ಆನ್ಲೈನ್ ಅಲ್ಲೇ ಹೋಗ್ತಾ ಇರೋದು, ಆನ್ಲೈನ್ ಅಲ್ಲಿ ಹೋಗ್ತಾ ಇರೋದು. ಪೌರುಷ ಇದೆ ಇದರಲ್ಲಿ. ಆಯ್ತು, ಉತ್ತರ ಬರ್ಲಿ. ನಾಮಿನೇಟ್ಗೆ ಅವಕಾಶ ಇದೆಯಾ? ಶಾಸಕರಿಗೆ ಕೆಲಸ ಅಲ್ಲಿ ನೀವೆಲ್ಲ ಮಾತಾಡಿದ ಆಗ್ತದ, ಎಲ್ಲರೂ ಮಾತಾಡ ಆಗ್ತದ. ಪ್ರಶ್ನೆ ಕೇಳಿದ್ದಾರೆ, ಸರ್ಕಾರ ಉತ್ತರ ಕೊಡ್ಲಿ. ಮತ್ತೆ ನಿಮ್ಗೆ ಯಾರಿಗಾದ್ರು ಇದ್ರೆ ನಿಮ್ಮ ಪರವಾಗಿ ಪ್ರತಿಭಾ ನಾಯಕರು ಪ್ರಶ್ನೆ ಕ್ಲಾರಿಫಿಕೇಶನ್ ಹೇಳಿ. ಆಯ್ತು, ಪುರುಷಾರ್ಥಕ್ಕೋಸ್ಕರ ಸಂಬಳ ಕೊಡ್ತಾ ಇದ್ದಾರೆ ಸರ್ಕಾರ. ಉತ್ತರ ಬರಲಿ ಸುರೇಶ್ ಅವರ, ಉತ್ತರ ಬರಲಿ. ರಾಜ್ಯವನ್ನು ಇವತ್ತು ಬೇಕಂತ ಹೇಳಿ ಈ ಉತ್ತರ ಬರಲಿ. ಹೊಡಿತಾ ಇದೆ. ಕೇಳಿ ಮಾತಾಡಿ. ಅದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಉತ್ತರ ಕೊಡ್ಬೇಕಲ್ಲ. ಉತ್ತರ ಬರಲಿ. ಸಂಪ್ರದಾಯ ಹಾಕ್ತಾ ಇದ್ದ ಸರ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಬರಲಿ. ಈಗ ಉತ್ತರ ಬರಲಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಂಗ್ರೆಸ್ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ. ಇಲ್ಲೊಂದು ದುಡ್ಡೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾರೆ. 187 ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರು, ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು. ಇಲ್ಲಿ ಸರ್ಕಾರ ಒಂದು ರೀತಿ ನೋಡಿ, ಅಂಗನವಾಡಿಯವರಿಗೆ ಹಣ ಕೊಡಕ್ ದುಡ್ಡಿಲ್ಲ. ಅಲ್ಲ, ಅದರದೇ ಪ್ರಶ್ನೆ, ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ. ನಮ್ ದುಡ್ಡು ಅದು, ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ, ಹೋಗಿ ರೋಡಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಿ ಕೊಡ್ಲಿ. ನಮ್ಮ ಹಣ ತಗೊಂಡೋಗಿ, ನಾವು ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ದ ಟ್ಯಾಕ್ಸ್ ಪೇಯರ್ಸ್. ನಮ್ಮ ಹಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತೀರಾ? ಒಂದು ನೇಮಕಾತಿ ಮಾಡ್ಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು. ಅವನು ಈ ವಿದ್ಯಾರ್ಥಿತೆ ಎಷ್ಟಿದೆ? ಅವನೇನು SSLC ಓದಿದಾನ, ಡಾಕ್ಟರೇಟ್ ಮಾಡಿದಾನ, ಪ್ರೊಫೆಸರ ಏನು? ಅವನಿಗೆ ಕ್ಯಾಬಿನೆಟ್, ಅವನಿಗೆ ಕಾರು, ಅವನಿಗೆ ಬಂಗ್ಲೆ, ಅವನಿಗೆ ದೊಡ್ಡ ದೊಡ್ಡ ಆಫೀಸ್ ಡೆಕೋರೇಷನ್. ಯಾರ್ದಣ? ಉತ್ತರ ಕೊಡ್ತಾರಲ್ಲ, ಹೇಳ್ತಾರೆ ಅವರು. ಲೂಟಿ ಇವ್ರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಕೊಂಡ್ಲಿ ಇಂಪ್ಲಿಮೆಂಟೇಷನ್ ಮಾಡಕ್ಕೆ. ಆಯ್ತು, ಉತ್ತರ ಕೊಡದೆ ಕೂತ್ಕೊಳ್ಳಿ. ಪ್ರತಿಪಕ್ಷನಾಗಿ ಮಾತಾಡ್ತಾರೆ, ಯಾಕೆ ಮಾತಾಡ್ತೀನಿ? ಹಾಗಾದ್ರೆ ಕೊಡಿ. ಅವ್ರು ಹೇಳಿದ್ದ ಸರ್ಕಾರ ಉತ್ತರ ಕೊಡ್ತೀರಾ? ಗ್ರಾಮ ಪಂಚಾಯತಿ ಸದಸ್ಯರಿಗೆ ನೀವು ಉತ್ತರ ಕೊಡಿ ಸದಸ್ಯರಿಗೆ. ಆಯ್ತು, ಮಾತಾಡ್ದಲ್ಲ. ಆಯ್ತು, ಉತ್ತರ ಕೊಡಿ. ಆಯ್ತು, ಈಗ ನಿಮ್ಗೆ ಉಪಕಾರ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಕೂತ್ಕೊಳ್ಳಿ ಈಗ ನೀವು. ಆಯ್ತು, ಮಾತಾಡ್ಲಿ. ಈಗ ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷರೇ ಒಂದೇ ನಿಮಿಷ. ಈಗ ಒಂದೇ ನಿಮಿಷ ಅಧ್ಯಕ್ಷರೇ. ಆಯ್ತು, ಅವರು ಒಂದೇ ನಿಮಿಷ ಮಾತಾಡಿದ್ರೆ ಈಗ ಒಂದೇ ನಿಮಿಷ ನೋಡಿ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ
ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಿಗಳು ಸತ್ತೋಗಿದ್ರೆ ಅಧಿಕಾರಿಗಳೆಲ್ಲ ಸತ್ತೋಗಿದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಕೆಲಸ ಜಾಸ್ತಿ ಇದೆ. ಇಲ್ಲ ಅಧಿಕಾರಿಗಳು ಸೋಮಾರಿ ಅವ್ರ ಕೈ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಅವ್ರನ್ನ ಇಂಪ್ಲಿಮೆಂಟೇಷನ್ ಏನ್ ಉತ್ತರ ಕೇಳಿದ್ರೆ ಯಾಕೆ ರಾಜಕೀಯ ಭಾಷಣ? ರಾಜಕೀಯ ಭಾಷಣ ಸರ್. ಉತ್ತರಕ್ಕೆ ಅವಕಾಶ ಕೊಡಿ. ಉತ್ತರಕ್ಕೆ ಅವಕಾಶ ಕೊಡಿ. ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು. ಏನ್ ಬೇಕಾದ್ರೂ ಮಾತಾಡ್ಬಹುದಾ? ಅವ್ರು ಉತ್ತರ ಕೊಡ್ಲಿ, ಸ್ವಲ್ಪ ಉತ್ತರ ಕೊಡ್ಲಿಕ್ಕೆ ಬಿಡಿ ಸರ್ಕಾರಕ್ಕೆ. ಸರ್ಕಾರ ಉತ್ತರ ಕೊಡ್ಲಿ, ಮತ್ತೆ ನೀವು ಚರ್ಚೆ ಮಾಡಿ. ಸರ್ ಉತ್ತರ ಕೊಡ್ಲಿ, ಮತ್ತೆ ನೀವು ಚರ್ಚೆ ಮಾಡಿ. ಉತ್ತರ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಉತ್ತರ ಕೊಡ್ತಿದಲ್ಲ, ಆಯ್ತು ಉತ್ತರ ಕೊಡಿ, ಮತ್ತೆ ಮಾತಾಡಿ. ರಾಜಕೀಯ ಮಾಡ್ತಾ ಇದ್ದಾರೆ. ಉತ್ತರ ಕೊಡ್ಲಿಕ್ಕೆ ಬಿಡಿ. ನೀವು ಉತ್ತರ ಕೊಡ್ಲಿಕ್ಕೆ ಬಿಡಿ, ಮತ್ತೆ ಉತ್ತರ ಕೊಡಿ ಮಾತಾಡೋದು. ನೀವು ಉತ್ತರ ಕೊಡ್ಲಿಕ್ಕೆ ಬಿಡದಿದ್ರೆ ಮತ್ತೆ ಏನಂತ ಹೇಳ್ಬೇಕು ನಿಮ್ಗೆ? ನಾವು ಆಯ್ತು ಉತ್ತರ ಕೊಡ್ಲಿಕ್ಕೆ ಬಿಡಿ. ನೀವು ಉತ್ತರ ಕೊಡ್ಲಿಕ್ಕೆ ಬಿಡದಿದ್ದಲ್ಲಿ ಮತ್ತೆ ನಿಮ್ಗೆ ಏನಂತ ಹೇಳ್ಬೇಕು? ಯಾಕಾಗಿ ರೀತಿ ಮಾಡ್ತೀರಿ? ಅವರು ಪ್ರಶ್ನೆ ಕೇಳಿದ್ದಾರೆ, ನೀವು ಚರ್ಚೆ ಮಾಡಿದ್ದೀರಿ, ಸರ್ಕಾರ ಉತ್ತರ ಕೊಡ್ತದೆ. ಆಯ್ತು, ಈಗ ಇಲ್ಲಿ ಯಾಕೆ ಮಾಡ್ತಾರೆ? ಅವರು ಉತ್ತರ ಕೊಡ್ಲಿ, ಉತ್ತರ ಕೊಟ್ಟ ನಂತರ ಮಾತಾಡಿ. ಉತ್ತರ ಕೊಡ್ಲಿಕ್ಕೆ ಅವಕಾಶ ಬಿಡುದಿಲ್ಲ. ಉತ್ತರ ಕೊಡ್ಲಿ, ಉತ್ತರ ಕೊಡುವ ತನಕ ಸ್ವಲ್ಪ ಶಾಂತ ರೀತಿ ಕೂತ್ಕೊಂಡು ಸಹಕರಿಸಿ. ಉತ್ತರ ಕೊಟ್ಟ ನಂತರ ಮತ್ತೆ ನೀವು ಪ್ರತಿಪಕ್ಷ ನಾಯಕರು ಮಾತಾಡಿ. ಅಧ್ಯಕ್ಷರೇ ಒಂದ್ ನಿಮಿಷ ಈಗ ಅಲ್ಲ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ, ಯಾವ್ದಾದ್ರು ಡಿಸ್ಕಷನ್ ಬನ್ನಿ. ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಇದೆಯಲ್ಲ, ಯು ಡಿಸ್ಕಸ್ ಆನ್ ದಟ್. ನಾವು ರಿಪ್ಲೈ ಮಾಡ್ತೀವಿ. ಇಟ್ ಇಸ್ ಅ ವಿಲ್ ಆಫ್ ಎ ಗವರ್ಮೆಂಟ್. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ, ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಕಾರ್ಯಕ್ರಮಗಳನ್ನ ಅತಿಮೆ ಮಾಡಿಕೊಳ್ಳಿಕ್ಕೆ ನೋಡ್ಕೊಳ್ಳಿಕ್ಕೆ ಹಕ್ಕಿದೆ. ನಾವು ಉತ್ತರವನ್ನು ಕೊಡ್ತೇವೆ, ಚರ್ಚೆ ತಗೊಂಡು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಕೃಷಿ ಸನ್ಮಾನ ಎಲ್ಲ ಅದಕ್ಕೆ ಬಿಜೆಪಿ ಅವ್ರನ್ನ ನಾಮಕರಣ ಮಾಡಿದ್ದಾರೆ. ಅದಕ್ಕೆ ನಾಮಕರಣ ಮಾಡಿ ದಯಮಾಡಿ